ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ಡಿಫ್ರೆಂಟಾಗಿ ಸಾಯಂಕಾಲ ಸ್ನ್ಯಾಕ್ಸ್ ಆಗಲಿ, ನಿಮಗೆ ಬಾಯಿ ರುಚಿ ಇಲ್ಲಾಂದರೆ ಇವಾಗ ತಿನ್ನೋಕ್ಕೆ ತುಂಬ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಬೇಕ್ರಿಯಲ್ಲಿ ಸಿಗುವ ಥರನೇ ಸೇಮ್ ಅದೇ ಥರ ನಾವು ಹಾಗಲಕಾಯಿ ಚಿಪ್ಸ್ನ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬೇಕ್ರಿಯಲ್ಲಿ ಯಾವ ಟೇಸ್ಟಲ್ಲಿ ಮಾಡ್ತಾರೋ ಅದೇ ಥರ ಟೇಸ್ಟ್ ಆಗುತ್ತೆ. ಅದೇ ಥರ ನೋಡಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಆರೋಗ್ಯಕರವಾದ ರೆಸಿಪಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 4 ಹಾಗಲಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಳೆದಿದ್ದು, ತುಂಬ ಬೀಜ ಇಲ್ಲ. ಅದು ಬೀಜ ಇರೋದನ್ನ ನಾನು ತೆಗ್ದಿದ್ದೀನಿ, ಎಳೆದಿರೋದನ್ನ ತೆಗ್ದಿಲ್ಲ, ಅಲ್ಲೇ ಬಿಟ್ಟಿದ್ದೀನಿ. ನೋಡಿ, 4 ಹಾಗಲಕಾಯಿನ ತುಂಬ ತಿಳುವಾಗಿ ಈ ಥರ ಕಟ್ ಮಾಡ್ಕೋಬೇಕು. ಹಾಗೆ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವಾಗ ನಾನು 1 ಕಪ್ಪು ಮಸಾಲಾನ ಹಾಕ್ತಾಯಿದ್ದಾರೆ. ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಉಪ್ಪು ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಚೂರು ಗರಂ ಮಸಾಲ ಮತ್ತು ಒಂಚೂರು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು 1 ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಸ್ಪೂನಲ್ಲೇ ನೀರು ತಗೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸತಿ ನೀರು ಹಾಕ್ಕೋಬಾರ್ದು. ನೋಡಿ, ಈ ಥರ ಹದದಲ್ಲಿ ಅದನ್ನು ಕಲಿಸ್ಕೋಬೇಕು ಚೆನ್ನಾಗಿ. ನೋಡಿ, ಇಷ್ಟಿಷ್ಟು ಹಿಟ್ಟನ್ನು ಅದಕ್ಕೆ ತಾಗಬೇಕು. ಆ ಥರ ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬಾಣಲಿನ ಇಟ್ಟು ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಎಣ್ಣೆ ಕಾದಿದೆ. ಇವಾಗ ತುಂಬ ಎಣ್ಣೆನ ಕಾಯಿಸಬಾರ್ದು. ಸ್ವಲ್ಪ ತುಂಬ ಕಮ್ಮಿ ಉರಿ ಇಟ್ಕೊಂಡು ನಾವು ಒಂದೊಂದಾಗೆ ಅದರಲ್ಲಿ ಬಿಡಿ ಬಿಡಿಯಾಗಿ ಬಿಡ್ತಾ ಇರಬೇಕು. ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗ್ತವೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಸಖತ್ತಾಗಿ ಬಂದಿತ್ತು. ಬೇಕ್ರಿಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಹಾಗೆ ಕೂಡ ಬಂದಿತ್ತು. ನೋಡಿ, ಈ ಥರ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಈ ಥರ ನಾವು ಫ್ರೈ ಮಾಡ್ಕೋಬೇಕು. ಬೇಕ್ರಿಯಲ್ಲಿ ನಾವು ತುಂಬ ಎಣ್ಣೆಗಳ ಸ್ಟಾಕ್ ಇರೋ ಎಣ್ಣೆಯಲ್ಲಿ ಕರೆದು ಇಟ್ಟಿರ್ತಾರೆ. ಅದೆಲ್ಲ ತೊಗೊಂಬಂದು ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ ಹಾಗಲಕಾಯಿ ತೊಗೊಂಬಂದು ಈ ಥರನ ಒಂದು ಡಬ್ಬದಲ್ಲಿ ನೀವು ಮಾಡಿ ಇಟ್ಕೊಂಡ್ರೆ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಟೀ ಜೊತೆಗಾಗಲಿ ಹಾಗೆ ಕೂಡ ಆಗಲಿ. ಆರೋಗ್ಯಕ್ಕೆ ಹಾಗಲಕಾಯಿ ತುಂಬ ಒಳ್ಳೆಯದಲ್ವ. ಹಾಗಲಕಾಯಿ ಯಾರು ತಿನ್ನಲ್ಲ ಅಂತಾರೋ ಈ ರೀತಿ ನೀವು ಮಾಡಿಕೊಟ್ರೆ ಖಂಡಿತ ಅವರು ತಿಂತಾರೆ. ಅಷ್ಟು ಚೆನ್ನಾಗಿ ಆಗುತ್ತೆ, ಅಷ್ಟು ಟೇಸ್ಟ್ ಆಗುತ್ತೆ ಈ ಹಾಗಲಕಾಯಿ ಚಿಪ್ಸ್ನ. ಸೂಪರಾಗುತ್ತೆ. ಮನೆಯಲ್ಲೇ ಕೂಡ ನೀವು ಈ ರೀತಿ ಇಲ್ಲಿ ಮಾಡ್ಕೋಬೋದು. ನೋಡಿ, ನಾನು ಮತ್ತೆ ಒಂದೊಂದಾಗಿ ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಥರ ಎಲ್ಲನೂ ಮಾಡ್ಕೋಬೇಕು. ಸೂಪರಾಗಿ ಬರ್ತವೆ. ನಮಗಂತೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನೋಡಿ, ನಾನು ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡೆ ಮಾಡ್ಕೊತಾ ಇರೋದು. ನೋಡಿದ್ರಲ್ವ ಎಷ್ಟು ಟೇಸ್ಟಾಗಿ ಬಂದಿದೆ ಅಂತ. ಸೂಪರಾಗಿ ಇದೆ, ಸೂಪರಾಗಿ ಬಂದಿದೆ. ಕ್ರಿಸ್ಪಿಯಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ರೀತಿ ಒಂದು ಸತಿ ಮಾಡ್ಕೊಳ್ಬೇಕಂದ್ರೆ ನೋಡಿ, ನೀವೇ ಒಂದು ಸತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಇಲ್ಲಿ ಗರಂ ಮಸಾಲ, ಒಂದು ಚಾಟ್ ಮಸಾಲ ಮತ್ತು ಅರಿಶಿನ ಪುಡಿನ ಅಷ್ಟೇ, ಮತ್ತು ಉಪ್ಪು ಸ್ವಲ್ಪ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕಿದ್ದೀನಿ. ಅಷ್ಟರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ. ಒಂದು ಚೂರು ಕಹಿ ಆಗಿಲ್ಲ. ಇವು ಸೂಪರಾಗಿ ಆಗಿದ್ದಾವೆ. ಒಂದಂದರೆ ಒಂದು ಚೂರೂ ಕಹಿ ಬಂದಿಲ್ಲ. ನೀವು ಕೂಡ ಈ ರೀತಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ.